ತೂಕ ಇಳಿಸಿ ಸ್ಲಿಮ್ ಆಗುವ ಬಯಕೆ ಹೆಚ್ಚಿನವರಿಗೆ ಇರುತ್ತೆ. ಆದರೆ ಹಲವರಿಗೆ ಎಷ್ಟೇ ಕಸರತ್ತು ಮಾಡಿದ್ರೂ ತೂಕ ಇಳಿಕೆ ಸುಲಭವಾಗಿ ಸಿದ್ಧಿಸುವುದಿಲ್ಲ. ಆ ನಿಟ್ಟಿನಲ್ಲಿ ಆರೋಗ್ಯಕರವಾಗಿ ವೇಟ್ ಲಾಸ್ ಮಾಡಿಕೊಳ್ಳಲು ಒಂದಿಷ್ಟು ಸಿಂಪಲ್ ಟಿಪ್ಸ್ ಇಲ್ಲಿವೆ. ತೂಕ ಇಳಿಕೆಗೆ ಈ ಸಿಂಪಲ್ ಟಿಪ್ಸ್ ಅನುಸರಿಸಿ. ಕೆಲವೇ ದಿನಗಳಲ್ಲಿ ವೇಟ್ ಲಾಸ್ಗೆ ಟ್ರಿಕ್ಸ್. ಸ್ಥೂಲಕಾಯತೆ, ಅತಿಯಾದ ದೇಹ ತೂಕ, ಬೊಜ್ಜು ಇವೆಲ್ಲವೂ ನಿಮ್ಮ ದೇಹದ ಆಕಾರವನ್ನು ಕೆಡಿಸುವುದರ ಜೊತೆಗೆ ಅನೇಕ ಗಂಭೀರ ಕಾಯಿಲೆಗಳಿಗೂ ಕಾರಣವಾಗುತ್ತೆ. ಆದ್ದರಿಂದ ಸಮಯೋಚಿತ ಆರೋಗ್ಯಕರ ತೂಕ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಇಂದು ಪ್ರಪಂಚದಾದ್ಯಂತ ವಯಸ್ಕರು ಮತ್ತು ಮಕ್ಕಳು ಸ್ಥೂಲಕಾಯತೆಗೆ ಬಲಿಯಾಗ್ತಿದ್ದಾರೆ. ತೂಕವನ್ನು ನಿಯಂತ್ರಿಸಲು ಜನರು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ತಾರೆ. ನೀವು ಸಹ ತೂಕ ಇಳಿಕೆಗೆ ಪ್ರಯತ್ನಿಸ್ತಾ ಇದ್ರೆ ಈ ಸಿಂಪಲ್ ಸಲಹೆಗಳನ್ನು ಅನುಸರಿಸಿ. ನೀವು ವೇಗವಾಗಿ ಮತ್ತು ಆರೋಗ್ಯಕರ ರೀತಿಯಲ್ಲಿ ತೂಕವನ್ನು ಕಳೆದುಕೊಳ್ಳಲು ಬಯಸಿದ್ರೆ ಪೌಷ್ಟಿಕಾಂಶದಿಂದ ಸಮೃದ್ಧವಾಗಿರುವ ಆಹಾರ ಪದಾರ್ಥಗಳು ಹಾಗೆಯೇ ಅವುಗಳನ್ನು ಸರಿಯಾದ ಸಮಯದಲ್ಲಿ ತಿನ್ನೋದು ಕೂಡ ಮುಖ್ಯ. ಸಾಕಷ್ಟು ನೀರು ಕುಡಿಯಿರಿ. ತೂಕವನ್ನ ಕಳೆದುಕೊಳ್ಳಲು ನೀವು ಬಯಸಿದ್ರೆ ಯಾವಾಗಲೂ ನಿಮ್ಮ ದೇಹವನ್ನ ತೇವಾಂಶದಿಂದ ಹೈಡ್ರೇಟ್ ಆಗಿ ಇರಿಸಿ. ಇದಕ್ಕಾಗಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದು, ಹಣ್ಣಿನ ರಸಗಳನ್ನ ಕುಡಿಯೋ ಮೂಲಕ ದಿನ ಪ್ರಾರಂಭಿಸಿ. ಇದಲ್ಲದೆ ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯೋ ಅಭ್ಯಾಸ ಬೆಳೆಸಿಕೊಳ್ಳಿ. ಇನ್ನು ಆಹಾರ ಸೇವಿಸುವ ಸಮಯ. ತೂಕ ಇಳಿಸಿಕೊಳ್ಳಲು ಪ್ರಾರಂಭಿಸಿದ ದಿನದಿಂದ ಬೆಳಗ್ಗೆ 8 ರಿಂದ 9 ಗಂಟೆಯ ಒಳಗೆ ಉಪಹಾರ ಸೇವಿಸಿ. ಉಪಹಾರದಲ್ಲಿ ನೀವು ಮೊಸರು, ಗಂಜಿ, ಓಟ್ಸ್, ಧಾನ್ಯ, ಬೀಜಗಳು, ಗ್ರೀನ್ ಟೀ ಸೇರಿಸಿಕೊಳ್ಳಿ. ಮಧ್ಯಾಹ್ನ 1 ರಿಂದ 2 ನಡುವೆ ಊಟ ಮಾಡಿ. ಹಾಗೆಯೇ ಬೇಳೆಕಾಳು, ಮಿಶ್ರ ತರಕಾರಿಗಳು, ರೊಟ್ಟಿ, ಪ್ರೋಟೀನ್ ಭರಿತ ಆಹಾರವನ್ನ ಸೇರಿಸಿ. ಇನ್ನು ರಾತ್ರಿ 7 ರಿಂದ 8 ರವರೆಗೆ ರಾತ್ರಿಯ ಊಟಕ್ಕೆ ಸಲಾಡ್ ಮತ್ತು ಲಘು ಊಟವನ್ನ ಸೇವಿಸಿ. ಇದರ ನಂತರ ನೀವು 1 ಕಪ್ ಕ್ಯಾಮೊಮೈಲ್ ಚಹಾವನ್ನ ಕುಡಿಯಬಹುದು. ಇನ್ನು ಈ ವಿಷಯಗಳನ್ನ ನೆನಪಿನಲ್ಲಿಟ್ಕೊಳ್ಳಿ. ಆರೋಗ್ಯಕರ ಆಹಾರ ಯೋಜನೆಯನ್ನು ಅನುಸರಿಸುವುದರ ಜೊತೆಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರೋ ಹಣ್ಣಿನ ರಸಗಳು, ಶಕ್ತಿ ಪಾನೀಯಗಳನ್ನ ಸೇವಿಸದಂತೆ ಖಚಿತಪಡಿಸಿಕೊಳ್ಳಿ. ಅಲ್ಲದೆ ಅನಾರೋಗ್ಯಕರ ಆಹಾರವನ್ನ ಸೇವಿಸಬೇಡಿ. ಕೆಫಿನ್ ಸೇವನೆಯನ್ನ ಮಿತಿಗೊಳಿಸಿ. ಉಪ್ಪು ಮತ್ತು ಸಕ್ಕರೆ ಅಧಿಕವಾಗಿರುವ ಆಹಾರವನ್ನ ತಪ್ಪಿಸಿ. ತಿನ್ನೋದು ಮತ್ತು ಕುಡಿಯೋದನ್ನ ಹೊರತುಪಡಿಸಿ ರಾತ್ರಿಯಲ್ಲಿ ತಡವಾಗಿ ಎಚ್ಚರವಾಗಿರುವುದನ್ನ ತಪ್ಪಿಸಿ. ಯಾಕಂದ್ರೆ ನಿದ್ರಾಹೀನತೆ ನಿಮ್ಮ ಚಯಾಪಚಯ ಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಇದು ತೂಕ ಹೆಚ್ಚಾಗಲು ಕಾರಣವಾಗಬಹುದು. ಇನ್ನು ಪ್ರಮುಖವಾಗಿ ವ್ಯಾಯಾಮ. ತೂಕ ನಷ್ಟಕ್ಕೆ ನೀವು ಸರಿಯಾದ ಆಹಾರ ಕ್ರಮವನ್ನ ಅನುಸರಿಸೋದು ಎಷ್ಟು ಮುಖ್ಯವೋ ದೈಹಿಕ ಚಟುವಟಿಕೆಯತ್ತ ಗಮನ ಹರಿಸೋದು ಅಷ್ಟೇ ಮುಖ್ಯ. ಆದ್ದರಿಂದ ನಿಮ್ಮ ದಿನಚರಿಯಲ್ಲಿ ವ್ಯಾಯಾಮ ಅಥವಾ ಯೋಗಕ್ಕಾಗಿ 30 ರಿಂದ 40 ನಿಮಿಷಗಳನ್ನ ಮೀಸಲಿಡಿ. ಯಾಕಂದ್ರೆ ಆಹಾರ ಮತ್ತು ದೈಹಿಕ ಚಟುವಟಿಕೆಯ ಸರಿಯಾದ ಸಂಯೋಜನೆಯಿಂದ ಮಾತ್ರ ತೂಕವನ್ನ ನಿಯಂತ್ರಿಸಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.